ನಮಸ್ಕಾರ ಎಲ್ರಿಗೂ ಚೆನ್ನಾಗಿಲ್ಲ ಬಯಸ್ತಾ ನಾನು ವ್ಲಾಗ್ಗೆ ಸ್ವಾಗತ. ಇವತ್ತು ನಾವು ನಮ್ಮ ಆಂಟಿ ಊರಿಗೆ ಹೋಗ್ತಿದ್ವಿ, ನಮ್ಮ ಚಿಕ್ಕಮ್ಮ ಅವ್ರ ಊರಿಗೆ. ಊರಲ್ಲಿ ಮಾರಿ ಹಬ್ಬ ಇತ್ತು, ಅದಕ್ಕೆ ಊರ ಕಡೆ ಹೊರಟಿದ್ವಿ. ಸೊ ಅಲ್ಲಿ ಹೋಗೋ ದಾರಿಯಲ್ಲಿ ಒಂದು ಗಾಡಿಗೆ ಫುಲ್ಲು ಬೆಂಕಿ ಹತ್ಕೊಂಡ್ಬಿಟ್ಟಿತ್ತು ನಾಗಮಂಗ್ಲದ ಹತ್ರ. ಬಟ್ ಸದ್ಯಕ್ಕೇನೂ ಆಗಿರಲಿಲ್ಲ. ಅಷ್ಟರಲ್ಲಿ ಆಲ್ರೆಡಿ ಫೈರ್ ಇಂಜಿನ್ ಎಲ್ಲ ಬಂದು ಇದು ಮಾಡೋಕ್ಕೆ, ಬೆಂಕಿ ಆರ್ಸೋಕ್ಕೆ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಸೊ ಯಾರಿಗೂ ಏನೂ ಆಗಿಲ್ಲದೆ ಇರಲಿ ಅಂತ ಪ್ರೇ ಮಾಡ್ಕೊತ ನಾನು ಊರಿಗೆ ಹೊರಟೆ. ಸೊ ಹೋಗಿದ ತಕ್ಷಣ ಎಲ್ಲರೂ ಶಾಕು, ನೀನು ಬಂದ್ಯಾ ಬಿಕಾಸ್ ನಾನು ಬರಲ್ಲ ಅಂತ ಹೇಳಿದ್ದೆ. ಅಂದ್ರೂ ನೀವು ಬಂದ್ಯಾ ಅಂತ ತುಂಬ ಖುಷಿಪಟ್ಟರು. ನನಗಿಂತ ಜಾಸ್ತಿ ನನ್ನ ಮಗನ ನೋಡಿ ತುಂಬ ಖುಷಿಪಟ್ಟರು. ವಿಡಿಯೋ ಮಾಡೋಣ ಊಟ ಮಾಡೋರ್ದೆಲ್ಲ ಅಂತ ಅಂದ್ಬಿಟ್ಟು ಹೋದೆ. ಇವ್ರು ಬಂದುಬಿಟ್ಟು ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಅವ್ರ ಅಮ್ಮ. ಸೊ ನಾನು ನಮ್ಮ ಅಜ್ಜಿ ಊರಲ್ಲಿ ಒಂಥರ ವರ್ಲ್ಡ್ ಫೇಮಸ್ ಇದ್ದಂಗೆ ನಾನು. ಸೊ ಅವರು ವಿಡಿಯೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ಆ ಕಡೆ ಅಂತ ಹೇಳ್ತಿದ್ರು. ಇವರೇ ನಮ್ಮ ಚಿಕ್ಕಮ್ಮ. ಇವ್ರ ಊರಲ್ಲೇ ಹಬ್ಬ ಇದ್ದಿದ್ದು, ಮಾರಿ ಹಬ್ಬ. ಸೊ ಇವ್ರು ನಮ್ಮ ಚಿಕ್ಕಮ್ಮನ ಫ್ರೆಂಡು, ನಮ್ಮ ಊರಲ್ಲೇ, ನಮ್ಮ ಅಜ್ಜಿಯವ್ರ ಊರಲ್ಲೇ ಇದ್ದಿದ್ದು. ಇನ್ನೊಂದು ಕೊನೆ ತಮ್ಮ ಹಾಲು ಕರಿತಿದ್ದಾನೆ. ಅವನು ಹಬ್ಬಕ್ಕೆ ಅವ್ನ ಫ್ರೆಂಡ್ಸ್ನೆಲ್ಲನೂ ಕರ್ಕೊಂಡಿದ್ದ. ಸೊ ನಾನು ಅಲ್ಲಿ ಇಲ್ಲಿ ಓಡಾಡ್ಕೊಂಡಿದ್ದೆ. ಖುಷಿ ನನಗೆ, ನಮ್ಮೂರಂದರೆ ತುಂಬ ಖುಷಿ ಆಗುತ್ತೆ. ನಮ್ಮ ಚಿಕ್ಕಮ್ಮ ಅವ್ರವರು ನಮ್ಮೂರಂದರೆ ತುಂಬ ಖುಷಿ ಆಗುತ್ತೆ. ಸೊ ನನ್ನ ಮಗನಿಗೆ ಹಳ್ಳಿಗೆ ಹೋದ್ರೆ ಇನ್ನೊಂಥರ ಖುಷಿಯಲ್ಲಿ ಪ್ರಾಣಿಗಳಿರುತ್ತೆ, ಅಂಬ ಇರುತ್ತೆ, ಮಿಮಿ ಇರುತ್ತೆ ಅಂತ ಅಂದ್ಬಿಟ್ಟು ಅವ್ನು ಖುಷಿ ಪಡ್ತಿದ್ದ. ಅಲ್ಲಿ ಅವ್ನಿಗೊಬ್ರು ಫ್ರೆಂಡು ಆಗಿಬಿಟ್ರು, ಪಕ್ಕದ ಮನೆ ಹುಡುಗಿ. ಅವಳ ಜೊತೆ ಆಟ ಆಡ್ಕೊಂಡಿದ್ದ. ಮೀಮಿ ಸಿಕ್ಬಿಡ್ತು ಅಂದ್ಬಿಟ್ಟು ಅದ್ರ ಜೊತೆ ಆಟ ಆಡ್ಕೊಂಡಿದ್ದ. ನಮ್ಮ ಮಮ್ಮಿನೂ ಅವನನ್ನು ಆಟ ಆಡಿಸ್ಕೊಂಡಿದ್ರು. ಅವ್ನಿಗೆ ಅದನ್ನು ಹೆಗ್ಲ ಮೇಲೆ ಹಾಕ್ಕೊಂಡು ಏನು ಖುಷಿನೋ ಏನೋ ಗೊತ್ತಿಲ್ಲ, ಫುಲ್ ಖುಷಿ ಪಡ್ತಿದ್ದ. ನಮ್ಮಮ್ಮ ಫೋಟೋ ತೆಗೆಸ್ಕೊಬ ಅಂತಿದ್ರು, ಅವ್ನು ಎತ್ಕೊಂಡು ಹೋಗ್ತಾ ಇದ್ದ. ಆಮೇಲೆ ನನ್ನ ತಂಗಿನೂ ವೀಡಿಯೋ ಮಾಡ್ಕೋತಿದ್ಲು ಅವ್ನು ಎತ್ಕೊಂಡು ಓಡಾಡ್ತಿರೋದನ್ನ. ಕೊನೆಗೆ ಬಿಟ್ಟ ಅದನ್ನು. ನಮ್ಮಮ್ಮನ್ನೇ ಮತ್ತೆ ಇನ್ನೊಂದು ಕಡೆ ಕರ್ಕೊಂಡು ಹೋಗ್ಬಿಟ್ಟು ಅದನ್ನು ಹಿಡ್ಕೊಡು ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದು ಕಡೆ ಹಿಡ್ಕೊಂಡು ಆಟ ಆಡಿಸ್ತಿದ್ದ. ಅಷ್ಟರಲ್ಲಿ ನಮ್ಮ ಚಿಕ್ಕಪ್ಪ ಬೇರೆ ಹಸುಗಳನ್ನ ಹಿಡ್ಕೊಂಬಂದರು, ಹಾಲು ಕರಿಬೇಕು ಅಂತ ಹೇಳ್ಬಿಟ್ಟು. ಆವಾಗ ಅವನ್ನ ಹಸು ಮುಟ್ಟಿಸ್ಕೊಂಡು ಅವನ್ನ ಆಟ ಆಡಿಸ್ಕೊಂಡು ನಾನಿದ್ದೆ. ಅವನು ಸ್ವಲ್ಪ ಹೆದರ್ಕೊಂಡ, ಬಟ್ ಆಮೇಲೆ ಮುಟ್ಕೊಂಡು ಅವ್ನು ಆಟ ಆಡ್ಕೊಂಡಿದ್ದ. ನಾನೇ ಹಿಡ್ಕೊತೀನಿ ಅಂತ ಹೇಳ್ಬಿಟ್ಟು ಹಗ್ಗ ಹಿಡ್ಕೊಳಕ್ಕೆ ಹೋದ, ಬಟ್ ಅವನು ಹಿಡ್ಕೊಳ್ಳಿಲ್ಲ, ಸ್ವಲ್ಪ ಹೆದರ್ಕೊಂಡ. ಅದಾದಮೇಲೆ ಎಲ್ಲ ಊಟ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ನಾವು ಇನ್ನೊಂದು ಚಿಕ್ಕಮ್ಮ ಅವ್ರ ಊರಿಗೆ ಹೋದ್ವಿ. ಬಟ್ ಅಲ್ಲಿಗೆ ಹೋಗೋ ಪ್ಲ್ಯಾನ್ ಇರಲಿಲ್ಲ. ಅಂದರೂ ನಮ್ಮ ಚಿಕ್ಕಮ್ಮ ಮಾರಿ ಹಬ್ಬ ಮಾಡ್ತಿದ್ವಿ, ಬನ್ನಿ ಪಾಪುಗೆ ತೀರ್ಥ ಹಾಕಿಸ್ಕೊಂಡು ಹೋಗೋರಂತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಊರಲ್ಲಿ ಮಾರಿ ಹಬ್ಬ ಮಾಡೋ ಕಡೆ ಕರೆದ್ರು. ಇನ್ನೇನು ಹಂಗೆ ಹೇಳಾದ್ಮೇಲೆ ಹೆಂಗೆ ಹೋಗದೆ ಇರೋಕ್ಕಾಗತ್ತೆ ಅಂದ್ಬಿಟ್ಟು ನಾವು ಹೋದ್ವಿ. ಅಲ್ಲಿ ಅವನು ಫುಲ್ಲು ಖುಷಿಯಲ್ಲಿದ್ದ. ಅಲ್ಲಿ ನೈಟ್ ಆಗಿದೆ ಅಂತ, ಆಲ್ಮೋಸ್ಟ್ 8:30 ಆಗಿದ್ರೂ ಕೂಡ ಅವನು ಫುಲ್ ಜೋಶಲ್ಲಿದ್ದ. ಅಲ್ಲಿ ಎಲ್ಲರೂ ತೊಂಬಿಟ್ಟು ನಾರ್ತಿ ಮಾರಮ್ಮಂಗೆ ತಗೊಂಡೋಗ್ಬಿಟ್ಟು ಮೊಸರನ್ನೆಲ್ಲ ಮಾಡಿಕೊಂಡು ದೇವ್ರಿಗೆ ಇಡ್ತಾಯಿದ್ರು. ಅದ್ರ ಜೊತೆ ಒಂದಷ್ಟು ಜನ ಪದ ಆಡಿಕೊಂಡು ಎಲ್ಲ ಮೇಕೆ ಬಲಿ ಕೊಡೋಕ್ಕೂ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ನನ್ನ ಮಗ ಪೂಜಾರಿ ಬಂದು ಪೂಜೆ ಮಾಡುವಾಗ ಅವನು ಮಾಮಿ ಮಾಡ್ಕೊಂಡು ನಿಂತಿದ್ದ. ಅವ್ನು ಮಾಮಿ ಮಾಡೋದಲ್ದೇ ನಮ್ಮ ಅಮ್ಮಂಗೂ ಕೂಡ ಮಾಮಿ ಮಾಡು ಅಂತ ಹೇಳ್ಬಿಟ್ಟು ಮಾಮಿ ಮಾಡಿಸ್ತಾ ಇದ್ದ. ನಾವಲ್ಲಿಂದ ತೀರ್ಥ ಹಾಕ್ಕೊಂಡು ಹೊರಟ್ಬಿಡೋಣ, ಬ್ಯಾಂಗ್ಳೂರ್ಗೆ ವಾಪಸ್ ಬರೋದಿತ್ತು ಅಂತ ನಾವು ಅಂದ್ಕೊಂಡ್ರೆ. ಬಟ್ ಅಲ್ಲಿ ತುಂಬ ಲೇಟ್ ಆಗೋಯಿತು ನಮಗೆ. ಆಲ್ಮೋಸ್ಟ್ 9:30 ಅಲ್ಲೇ ಆಗೋಯಿತು. ಪೂಜೆ ಆಗಿದ್ದು ಸ್ವಲ್ಪ ಲೇಟ್ ಆಗಿದ್ದ ಕಾರಣ ಸ್ವಲ್ಪ ಲೇಟ್ ಆಯ್ತು ನಮಗೆ. ನನ್ನ ಮಗ ನಮ್ಮ ಚಿಕ್ಕಮ್ಮಂದು ಕೀಪ್ಯಾಡ್ ಫೋನ್ ಇಟ್ಕೊಂಡು ಕೊಡ್ತಾನೆ ಇರಲಿಲ್ಲ. ಅವನೇ ಇಟ್ಕೊಂಡು ಅವನೇ ಹಲೋ ಅನ್ನೋದು, ಆಟ ಆಡೋದು ಮಾಡ್ಕೊಂಡು ನಿಂತಿದ್ದ. ಹೋಗೋದಪ್ಪ ಬೆಂಗಳೂರಿಗೆ ಅಂತ ಹೇಳಿದ್ರು ಬೇಡ ಅಂತ ಹೇಳ್ತಿದ್ದ. ಕೊನೆಗೆ ಪೂಜೆ ಮುಗೀತು, ತೀರ್ಥ ಹಾಕಿಸ್ಕೊಂಡು ಬಂದ್ವಿ ನಾವು. ಅಷ್ಟರಲ್ಲಿ ನಮ್ಮ ಚಿಕ್ಕಮ್ಮ ಪಾಪಂಗೆ ಕರ್ಕೊಂಡು ಹೋಗ್ಬಿಟ್ಟು ದೇವ್ರ ಹತ್ರ ಪೂಜೆ ಮಾಡಿಸ್ಕೊಂಡು ಬರ್ತೀನಿ, ಅವನಿಗೆ ಇದು ಮಾಡಿಬಿಟ್ಟು ನಮಸ್ಕಾರ ಮಾಡಿಸ್ಬಿಟ್ಟು ಅಂದ್ಬಿಟ್ಟು ಕರ್ಕೊಂಡೋದ್ರು. ಅಷ್ಟರಲ್ಲಿ ಈ ಕಡೆ ಇನ್ನೊಂದು ಕಡೆ ಮಾರಮ್ಮನ ದೇವಸ್ಥಾನದಲ್ಲಿ ಮಾರಮ್ಮನ ಪೂಜೆ ಅಂತಂದರೆ ಮೊಸರನ್ನ ಮ್ಯಾಂಡೇಟ್ರಿ ಆಗಿದ್ದೇ ಇರುತ್ತೆ. ಮೊಸರನ್ನ ಎಲ್ಲರಿಗೂ ಕೊಡ್ತಿದ್ರು. ಸೊ ನಾವು ಹೆಂಗೆ ಬಿಡೋಕ್ಕಾಗತ್ತೆ ಮಾರಮ್ಮನ ಪ್ರಸಾದನ ಅಂತ ಹೇಳ್ಬಿಟ್ಟು ನಾನು ನಮ್ಮ ಮಮ್ಮಿ ಎಲ್ಲರೂ ಪ್ರಸಾದ ಇಸ್ಕೊಂಡು ಮನೆ ಕಡೆಗೆ ಹೊರಟ್ವಿ. ಅಲ್ಲಿಂದ ನಮ್ಮ ಆಂಟಿ ಮನೆಯಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಊಟ ಮುಗಿಸ್ಕೊಂಡು ಮತ್ತೆ ನಾವು ಬ್ಯಾಂಗ್ಳೂರು ಕಡೆಗೆ ಬಂದ್ವಿ. ನಾವಲ್ಲಿಂದ ಹೊರಟಿದ್ದೆ 9:45 ಆಗೋಗಿದ್ದ ಕಾರಣ ನಾವು ರೀಚ್ ಆಗೋದು ಆಲ್ಮೋಸ್ಟ್ 1 o'clock ಆಯಿತು. ಇದಾಗಿತ್ತು ನನ್ನ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.